ಸ್ನೇಹಿತರೆ ನಮಸ್ಕಾರ. ಕಲ್ಮೇಶ್ ಗ್ಲೋಬಲ್ ಅಕಾಡೆಮಿಯಿಂದ ಸ್ವಾಗತ ಸುಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪಿನಾಯಿಲ್ ಹಾಕಿ ಕ್ಲೀನ್ ಮಾಡುವಂತ ಕೆಲಸ ಜೋರಾಗಿ ನಡೀತಾ ಇದೆ. ಚುನಾವಣಾ ಆಯೋಗದ ಎಸ್ಐಆರ್ ಅಂತಂದ್ರೆ ಸ್ಪೆಷಿಯಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಕರಿತೀವಿ. ಆ ಎಸ್ಐಆರ್ ಎನ್ನುವ ಮಧ್ಯೆಗೆ ವಲಸಿಗರು, ಬಾಂಗ್ಲಾದೇಶದಿಂದ ಬಂದಂತ ವಲಸಿಗರು ನಡಿಗೆ ಹೋದಂತೆ ಕಾಣ್ತಾ ಇದೆ. ಪರಿಣಾಮವಾಗಿ ನಾವು ನಮ್ಮ ದೇಶಕ್ಕೆ ವಾಪಸ್ ಹೋಗ್ಬಿಡ್ತೀವಿ, ನಮ್ಮನ್ನ ಬಿಟ್ಟು ಬಿಡಿ ಎನ್ನುತ್ತಾ ಎದ್ನೋ ಬಿದ್ನೋ ಎಂದು ಬಾಂಗ್ಲಾದ ಗಡಿಯ ಕಡೆ ಓಡಿ ಹೋಗ್ತಾ ಇದ್ದಾರೆ. ಈಗ ಕಳೆದ 15 ದಿನಗಳಿಂದ ಬಾಂಗ್ಲಾ ಅಕ್ರಮ ವಲಸಿಗರು ದೇಶ ಬಿಡುತ್ತಿದ್ದಾರೆ. ಯಾಕಂತ ಕೇಳಿದ್ರೆ ಪಶ್ಚಿಮ ಬಂಗಾಳದ ವಲಸಿಗರ ಸಮಸ್ಯೆಗೆ ಪರಿಹಾರವೇ ಇಲ್ಲವೇನೋ ಅನ್ನಿಸುತ್ತಿದ್ದಾಗ ಮೋದಿ ಸರ್ಕಾರದ ಈ ಮೂವ್ ನಿಜಕ್ಕೂ ಪ್ರಶಂಸನೀಯ. ತನ್ನನ್ನ ಕಟ್ಟಿ ಹಾಕಲು ಯಾರಿಂದಲೂ ಸಾಧ್ಯವೇ ಇಲ್ಲ ಎಂಬಂತೆ ಮೆರೆಯುತ್ತಿದ್ದ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾದಂತ ಮಮತಾ ದೀದಿಯನ್ನ ಚುನಾವಣಾ ಆಯೋಗ ಮುಟ್ಟಿ ನೋಡಿಕೊಳ್ಳುವಂತೆ ಕಟ್ಟಿ ಹಾಕಿದೆ. ಹಾಗಾದ್ರೆ ಎಸ್ಐಆರ್ ನಲ್ಲಿ ಅಂತದ್ದೇನಿದೆ? ಎಸ್ಐಆರ್ ಅಂದ್ರೆ ಮನೆ ಮನೆಗೆ ಹೋಗಿ ಮತದಾರರ ಪಟ್ಟಿಗಳನ್ನ ಪರಿಶೀಲಿಸೋ ಪ್ರಕ್ರಿಯೆ ಅಂತ ಹೇಳ್ಬೋದು. ಹೀಗೆ ಪರಿಶೀಲಿಸುವಾಗ ವೋಟರ್ ಐಡಿ, ಆಧಾರ್ಗಳನ್ನ ಕೊಟ್ರೆ ಸಾಲಲ್ಲ, ಪೌರತ್ವ ದಾಖಲೆಗಳನ್ನ ಕೊಡಬೇಕು. ತಾನು ಭಾರತದ ಪ್ರಜೆ ಎಂದು ಪ್ರೂವ್ ಮಾಡೋದಕ್ಕೆ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು. ಅಕ್ರಮ ಬಾಂಗ್ಲಾದೇಶಿಗಳ ಬಳಿ ಅದು ಇರೋದಿಲ್ಲ. ಅವ್ರ ಹತ್ರ ಇರೋದು ಫೇಕ್ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಓನ್ಲಿ, ಅವು ಫೇಕ್ ಇರ್ತವೆ. ಹೀಗಾಗಿ ಆದ್ರೆ ಚುನಾವಣಾ ಆಯೋಗ ಎಷ್ಟು ಸ್ಮಾರ್ಟ್ ಅಂತಂದ್ರೆ ಅವನ್ನ ದಾಖಲೆ ಎಂದು ಪರಿಗಣಿಸದೆ ಯಾವ ವೋಟರ್ ಐಡಿ ಮತ್ತು ಆಧಾರ್ ಕಾರ್ಡ್ ಅನ್ನ, ಬರ್ತ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾ ಇದೆ. ಇಲ್ಲಿ ಬಾಂಗ್ಲಾದೇಶಿಗಳ ಚಡ್ಡೆ ಒದ್ದೆ ಆಗ್ತಾ ಇರೋದು. ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಅಪ್ಪ ಅಮ್ಮನ ಹೆಸರಾದ್ರೂ ಹಳೆಯ ವೋಟರ್ ಲಿಸ್ಟ್ ನಲ್ಲಿ ಇರಬೇಕು. ಇವು ಎರಡು ಸಹಿತ ವಲಸಿಗರ ಬಳಿ ಇರೋದಿಲ್ಲ, ಯಾಕಂತಂದ್ರೆ ಅವು ಡೂಪ್ಲಿಕೇಟ್ ಇರೋದ್ರಿಂದ. ಇನ್ನು ಬಾಂಗ್ಲಾ ವಲಸಿಗರಲ್ಲಿ ಇನ್ನು ಇಲ್ಲೇ ಇದ್ರೆ ನಾವು ಸಿಕ್ಕಾಕೋತೀವಿ, ಸುಮ್ನೆ ಭಾರತದ ಜೈಲುಗಳಲ್ಲಿ ಕೊಳೆಯೋದಕ್ಕಿಂತ ಇಲ್ಲಿಂದ ಎಸ್ಕೇಪ್ ಆಗೋದು ಬೆಸ್ಟ್ ಎಂದ ಎಲ್ರು ತಮ್ಮ ಊರಿಗೆ ಹೊರಡ್ತಾ ಇದ್ದಾರೆ. ಇದರಿಂದಾಗಿ ಬಾರ್ಡರ್ ಅಂದ್ರೆ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಬಾರ್ಡರ್ ತುಂಬಿ ತುಳುಕ್ತಾ ಇರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದೊಂದು ದಿನ 500ರಿಂದ ಹಿಡ್ಕೊಂಡು 1000 ಮಂದಿ ಬಾರ್ಡರ್ ಅನ್ನ ತಲುಪ್ತಾ ಇದ್ದಾರೆ. ಹೊಸ ಕಾನೂನು ಪ್ರಕಾರ ಅಕ್ರಮ ವಲಸಿಗರು ಸಿಕ್ಕಾಕೊಂಡ್ರೆ ದೊಡ್ಡ ಫೈನ್ ಹಾಗೂ ಜೈಲ್ ಶಿಕ್ಷೆ ಆಗುತ್ತೆ ಅನ್ನುವಂತ ಭಯ. ಹೀಗಾಗಿ ಸಾಕಪ್ಪ ಭಾರತದ ಸವಾಸ ಎಂದು ಓಡಿ ಹೋಗಕ್ಕೆ ನೋಡ್ತಾ ಇದ್ದಾರೆ. ದಿನಾಲೂ ನಡೀತಾ ಇದೆ ಈಗ ಅದು. ಇದರಿಂದಾಗಿ ಬಾರ್ಡರ್ ಹತ್ರ ಆಕ್ಟಿವಿಟಿ ಜೋರಾಗಿದೆ. ಅಲ್ಲಿರುವಂತ ನಮ್ಮ ಭಾರತದ BSF ಯೋಧರು ಅವರ ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಿ ಕ್ರಿಮಿನಲ್ ಹಿನ್ನೆಲೆ ಇಲ್ಲದವರನ್ನ ಗಡಿ ದಾಟಿಸುವ ತಯಾರಿ ಮಾಡ್ತಾ ಇದ್ದಾರೆ. ಇನ್ನ ಕ್ರಿಮಿನಲ್ ಹಿನ್ನೆಲೆ ಇದ್ದವರನ್ನ ಜೈಲಿಗೆ ಅಟ್ಟುವಂತ ಕೆಲಸವನ್ನ ಸಹಿತ ಮಾಡ್ತಾ ಇದ್ದಾರೆ. ಒಂದು ದಾಖಲೆಯ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ 2 ಕೋಟಿಗೂ ಅಧಿಕ ಅಕ್ರಮ ವಲಸಿಗರು ಇದ್ದಾರೆ ಅನ್ನುವಂತ ಮಾಹಿತಿ. ಇದನ್ನು ಮಮತಾ ಬ್ಯಾನರ್ಜಿ ಅವರು ಇವರನ್ನೆಲ್ಲ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಾ ಇದ್ರು ಎಂಬುದು ಎಲ್ಲರಿಗೂ ಗೊತ್ತಿರುವಂತ ಸಂಗತಿ ಕೂಡ. ಈಗ ಇವರೇ ಹೇಳುವ ಸಂವಿಧಾನ ಹಾಗೂ ಕಾನೂನಿನ ಮೂಲಕವೇ ದೀದಿಯನ್ನ ಬಗ್ಗಬಡಿಯುವ ಕೆಲಸ ಎಸ್ ಕಾಣುತ್ತಿದೆ ಅಂತ ಹೇಳ್ಬಹುದು. ಮೊದಲಿಗೆ SIR ಶುರುವಾದಾಗ ಬೀದಿಗಿಳಿದ ಹೋರಾಟ ಮಾಡಿದ್ದ ದೀದಿ ಈಗ 2ನೇ ಹಂತದ ಪ್ರಕ್ರಿಯೆ ನಡೆಯುತ್ತಿದ್ದರೂ ಕೂಡ ಬಾಯಿಗೆ ಬೀಕ ಹಾಕಿ ಕುಳಿತುಕೊಂಡಿರುವಂತದ್ದು. ಅಲ್ಲಿಗೆ ಮಮತಾ ಬ್ಯಾನರ್ಜಿ ಅವರ ಬೇಳೆ ಬೇಯುತ್ತಿಲ್ಲ ಎಂದಾಯ್ತು. ಹಂಬ ಹಂಬ ಕಂಬ ಕಂಬ ಸೊಂಬ যারা হাম্বা হাম্বা রো রো করে, হাম্বা হাম্বা রাম্বা রাম্বা ಕಂಬ ಕಂಬ ದುಂಬಾ ದುಂಬಾ ಬುಂಬಾ ಬುಂಬಾ ಎನ್ನುತ್ತಾ ಕಲಿಕೆಟ್ಟವಳಂತೆ ಆಡುತ್ತಿದ್ದ ದೀದಿ ಯಾಕೋ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅಂದಾಗೆ ನಮ್ಮ ಕರ್ನಾಟಕದಲ್ಲಿ ಸಹಿತ ಬೆಂಗಳೂರು, ಕೊಡಗು, ಮಡಿಕೇರಿ ಇನ್ನು ಇತರ ಕಡೆಯೂ ಅಕ್ರಮ ಬಾಂಗ್ಲಾ ವಲಸಿಗರು ಸಾಕಷ್ಟು ಬಂದು ನೆಲೆಸಿರುವಂತದ್ದು. ಕಾಂಗ್ರೆಸ್ಗೆ ಅಥವಾ ಇನ್ನು ಯಾವ್ದಾದ್ರು ಒಂದು ಪಕ್ಷಕ್ಕೆ, ಬಿಜೆಪಿಗೆ ಆಗ್ಲಿ ಕಾಂಗ್ರೆಸ್ಗೆ ಆಗ್ಲಿ, ಅವರು ವೋಟ್ ಬ್ಯಾಂಕ್ ಆಗುವ ಮುನ್ನ ಕರ್ನಾಟಕದಲ್ಲಿ SIR ಶುರು ಆಗ್ಬೇಕು. ಯಾವುದಕ್ಕೂ ಎಲೆಕ್ಷನ್ ಕಮಿಷನ್ SIR ಡೋಸ್ 2026 ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಹೇಗೆ ವರ್ಕ್ ಆಗುತ್ತದೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ಈಗ ಅಕ್ರಮ ವಲಸಿಗರನ್ನ